ಹೋರಾಟಗಾರರು ಪ್ರತಿಭಟನಾಕಾರರಿಗೆ ಇದು ಬೇಸರದ ಸಂಗತಿ ಅಂತಲೇ ಹೇಳ್ಬೋದು. ಕಾರಣ ಏನಂತ ಹೇಳಿದ್ರೆ, ಈ ಹಿಂದೆ ಬೆಂಗಳೂರಿನಲ್ಲಿ ಪ್ರತಿಭಟನಾಕಾರರು MG ರೋಡ್ ಇರ್ಬೋದು, ಟೌನ್ ಹಾಲ್ ಇರ್ಬೋದು, ಬನ್ನಪ್ಪ ಪಾರ್ಕ್ ಇರ್ಬೋದು, ಹೀಗೆ ಹಲವು ಭಾಗಗಳಲ್ಲಿ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿತು. ಅಂದರೆ ಬೆಂಗಳೂರಿನಲ್ಲಿ ಎಲ್ಲಾದರೂ ಒಂದು ಕಡೆಯಲ್ಲಿ ಪ್ರತಿಭಟನೆಯನ್ನು ಮಾಡಿದರೆ ಯಾವುದೇ ಥರವಾದಂಥ ಟ್ರಾಫಿಕ್ ಸಮಸ್ಯೆ ಆಗೋದಿಲ್ಲ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ಫ್ರೀಡಮ್ ಪಾರ್ಕ್ವರೆಗೆ ರ್ಯಾಲಿ ಮಾಡಿಕೊಂಡು ಪ್ರತಿಭಟನಾಕಾರರು ಬರುವಂಥ ಸಂದರ್ಭದಲ್ಲಿ ಆ ಭಾಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಿತ್ತು. ಆ ಸಂದರ್ಭದಲ್ಲಿ ಒಂದು ಹೈಕೋರ್ಟ್ ಕೂಡ ಆದೇಶವನ್ನು ಮಾಡ್ತು. ಒಂದು ಜಾಗದಲ್ಲಿ ಎಲ್ಲಾದರೂ ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಪ್ರತಿಭಟನಾಕಾರರು ಆ ಜಾಗದಲ್ಲಿ ಅವಕಾಶವನ್ನು ಅಂದರೆ ಪ್ರತಿಭಟನಾಕಾರರು ಆ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ಥರವಾದಂಥ ಟ್ರಾಫಿಕ್ ಜಾಮ್ ಉಂಟಾಗೋದಿಲ್ಲ ಮತ್ತು ವಾಹನ ಸವಾರರಿಗೂ ಕೂಡ ಯಾವುದೇ ಥರವಾದಂಥ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ಆದೇಶವನ್ನು ಕೂಡ ಮಾಡ್ತು. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಪ್ರತಿಭಟನಾಕಾರರಿಗೆ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಒಂದು ಅವಕಾಶವನ್ನು ಕೂಡ ಕೊಡ್ತು. ಆದರೆ ಫ್ರೀಡಮ್ ಪಾರ್ಕ್ನಲ್ಲಿ 2018ನೇ ಇಸ್ವಿಯಲ್ಲಿ ಬೃಹತ್ತಾದಂಥ ಒಂದು ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಲಾಯಿತು. ಅಂದರೆ ಕೆಳಭಾಗದಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆ, ಮೇಲ್ಭಾಗದಲ್ಲಿ ಪ್ರತಿಭಟನಾಕಾರರಿಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೂಡ ಕಲ್ಪಿಸಲಾಗಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಹೋರಾಟಗಾರರನ್ನು ಕೂಡ ಇಲ್ಲಿ ಕರೆಯಲಾಗಿತ್ತು. ಹೋರಾಟಗಾರರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತು ಸರ್ಕಾರದವರು ಇಲ್ಲಿ ಅಂದರೆ ಏನು ಕೆಳಭಾಗದಲ್ಲಿ ಫ್ರೀಡಮ್ ಪಾರ್ಕ್ನ ಪಕ್ಕದಲ್ಲೇ ಇರುವಂತಹ ಪಾರ್ಕಿಂಗ್ ಲಾಟ್ ಮಾಡ್ತೀವಿ, ಮೇಲ್ಭಾಗದಲ್ಲಿ ಪ್ರತಿಭಟನಾಕಾರರಿಗೆ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿತ್ತು. ಆದರೆ 2018ರಲ್ಲಿ ಕಾಮಗಾರಿ ಆರಂಭವಾಗಿದ್ದು ಒಂದು 3-4 ವರ್ಷಗಳ ಹಿಂದಷ್ಟೇ ಈ ಒಂದು ಕಾಮಗಾರಿ ಪೂರ್ಣವಾಗಿತ್ತು. ಅದಾದ ನಂತರದಲ್ಲಿ ಪ್ರತಿಭಟನಾಕಾರರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಅನ್ನುವಂಥ ಒಂದು ಮನಸ್ಥಿತಿ ಮತ್ತು ಕಾತರದಲ್ಲೂ ಕೂಡ ಪ್ರತಿಭಟನಾಕಾರರು ಕಾಯ್ತಾಯಿದ್ರು. ಆದರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿಭಟನೆಗಳಿಗೆ ಅವಕಾಶವನ್ನು ಕೊಡಲಿಲ್ಲ. ಸದ್ಯ ಈಗ ಇದನ್ನು GBA ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ತೆಗೆದುಕೊಂಡಿದ್ದಾರೆ. ಒಂದು ಎರಡನೇದು, ಇಲ್ಲಿ ಯಾವುದೇ ಥರವಾದಂತಹ ಸೌಲಭ್ಯಗಳೂ ಇಲ್ಲ. ಆದರೆ ಪ್ರತಿದಿನ ಇಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಬಾಡಿಗೆಯನ್ನು ಪಾವತಿ ಮಾಡಬೇಕು. ಅದಕ್ಕೆ ಒಂದು 10,000 ರೂಪಾಯಿಯಷ್ಟು ಅಡ್ವಾನ್ಸನ್ನು ಕೂಡ ಕೊಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು. ಈ ಆದೇಶದ ವಿರುದ್ಧವಾಗಿ ಈಗಾಗಲೇ ಕೂಡ ಹೋರಾಟಗಾರರು ಮತ್ತು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿಭಟನೆಗೆ ಬರುವಂಥವರು ಅಷ್ಟು ಶಕ್ತರಾಗಿರುವಂತಿಲ್ಲ. ಹೋರಾಟಗಾರರು 1 ಲಕ್ಷ ರೂಪಾಯಿಯನ್ನು ಪಾವತಿ ಮಾಡಿ ಇಲ್ಲಿ ಹೋರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಕೂಡ 1 ಲಕ್ಷ ರೂಪಾಯಿ ಪ್ರತಿದಿನಕ್ಕೆ ಬಾಡಿಗೆಯನ್ನು ಕಟ್ಟಬೇಕು ಮತ್ತು 10,000 ರೂಪಾಯಿ ಅಡ್ವಾನ್ಸನ್ನು ಕಟ್ಟಬೇಕು. ಅದರಲ್ಲಿ ಏನಾದರೂ ಅಡ್ವಾನ್ಸ್ ಅಂದರೆ ಇಲ್ಲಿ ಏನಾದರೂ ಗಲೀಜೋ ಮತ್ತೊಂದೋ ಏನಾದರೂ ಮಾಡೋದ್ರೆ ಆ 10,000 ರೂಪಾಯಲ್ಲೂ ಕೂಡ ಹಣವನ್ನು ಇಟ್ಕೊಳ್ತಾರೆ ಅನ್ನುವಂತಹ ಮಾತುಗಳನ್ನು ಈಗಾಗಲೇ ಕೂಡ ಪ್ರತಿಭಟನಾಕಾರರು ಹೇಳ್ತಾ ಇರುವಂತಂದರೆ, ರಾಜ್ಯ ಸರ್ಕಾರ ಪ್ರತಿಭಟನೆಗಳನ್ನು ಹತ್ತಿಕ್ಲಿಕ್ಕೆ ಮುಂದಾಗಿದೆಯಾ ಅಥವಾ GBA ಇಲ್ಲಿಂದಲೂ ಕೂಡ ಹಣವನ್ನು ಮಾಡಲಿಕ್ಕೆ ಮುಂದಾಗಿದೆಯಾ? ಅಂದರೆ ಇರುವಂಥದ್ದು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಏಕೈಕ ಜಾಗ ಅಂತ ಕೇಳಿದ್ರೆ ಅದು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ರೆ ಬರೋಬ್ಬರಿ 1 ಲಕ್ಷ ರೂಪಾಯಿ ಪಾವತಿ ಮಾಡಿ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂತಹ ಅಸಮಾಧಾನವನ್ನು ಈಗಾಗಲೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇನ್ನೊಂದು ವಿಚಾರ ಅಂತ ಕೇಳಿದ್ರೆ, ಇಲ್ಲಿ 1 ಲಕ್ಷ ರೂಪಾಯಿ ಕೊಟ್ಟು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಯಾರಾದರೂ ಬಂದರೂ ಕೂಡ ಇಲ್ಲಿ ಯಾವುದೇ ಥರವಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ. ಮೊದಲನೇದಾಗಿ ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಶೌಚಾಲಯಕ್ಕೆ ಹೋದರೂ ಕೂಡ ಅವರಿಗೆ ಬಳಕೆ ಮಾಡ್ಕೊಳ್ಳಿಕ್ಕೆ ಯಾವುದೇ ಥರವಾದಂತಹ ನೀರಿನ ವ್ಯವಸ್ಥೆಗಳಿಲ್ಲ. ಮತ್ತು ರಾತ್ರಿ ವೇಳೆಯಲ್ಲಿ ಅಂದರೆ ಸಾಮಾನ್ಯವಾಗಿ ಬಿಸಿ ಊಟ, ಅಂಗನವಾಡಿ, ಆಶಾ ಕಾರ್ಯಕರ್ತರು, ರೈತರು, ಹಲವು ಕನ್ನಡಪರ ಹೋರಾಟಗಾರರು ಕೂಡ ಇಲ್ಲಿ ಪ್ರತಿಭಟನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ 2ನೇ ದಿನಕ್ಕೆ ಪ್ರತಿಭಟನೆ ಕಾಲಿಡುತ್ತೆ. 2ನೇ ದಿನಕ್ಕೆ ಪ್ರತಿಭಟನೆ ಕಾಲಿಟ್ಟಂಥ ಸಂದರ್ಭದಲ್ಲಿ ರಾತ್ರಿಯೆಲ್ಲ ಮಹಿಳೆಯರು, ಮಕ್ಕಳು ಇಲ್ಲೇ ಪ್ರತಿಭಟನಾ ಸ್ಥಳದಲ್ಲಿ ಇರಬೇಕಾಗತ್ತೆ. ಆದರೆ ಇಲ್ಲಿ ಯಾವುದೇ ಥರವಾದಂತಹ ವಿದ್ಯುತ್ ಸಂಪರ್ಕ ಇಲ್ಲ ಮತ್ತು ದೀಪದ ವ್ಯವಸ್ಥೆ ಕೂಡ ಇಲ್ಲ. ಈ ವಿದ್ಯುತ್ ಸಂಪರ್ಕ ಇಲ್ಲ, ದೀಪದ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಯಾವುದೇ ಥರವಾದಂತಹ ವ್ಯವಸ್ಥೆ ಇಲ್ಲದಂತಹ ಈ ಕಟ್ಟಡಕ್ಕೆ 1 ಲಕ್ಷ ರೂಪಾಯಿ ಬಾಡಿಗೆ ಯಾಕೆ ಕೊಡಬೇಕು ಅನ್ನುವಂತಹ ಆಕ್ರೋಶ, ಅಸಮಾಧಾನವನ್ನು ಪ್ರತಿಭಟನಾಕಾರರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈ ಬಗೆಗೆ GBA ಅಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇದನ್ನು ಅಂದರೆ ಒಂದು 5,000 ರೂಪಾಯೋ 10,000 ರೂಪಾಯಿಗೋ ಪ್ರತಿಭಟನಾಕಾರರು ಹಣವನ್ನು ಕೊಟ್ಟು ಅಂದರೆ ಪ್ರತಿಭಟನೆ ಮಾಡುವಷ್ಟು ಶಕ್ತರು ಇರೋದಿಲ್ಲ. ಏನೋ ಒಂದಷ್ಟು ಯಾರ ಜೊತೆಲ್ಲ ಅಂದರೆ ಪ್ರತಿಭಟನೆಗೆ ಬಂದಂಥವ್ರ ಹತ್ರ 100-200 ವಸೂಲಿ ಮಾಡಿ ಒಂದಷ್ಟು ಅವರಿಂದ ಶುಲ್ಕವನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನು ಮಾಡ್ತಾರೆ. ಆದರೆ ಅವರು ಏಕಾಏಕಿ 1 ಲಕ್ಷ ರೂಪಾಯಿಯನ್ನು ಪಾವತಿ ಮಾಡಬೇಕು ಅನ್ನೋಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ನಾನೀಗೇನು ಜಾಗ ನಿಂತಿದ್ದೀನಿ ಇದರ ಹಿಂಭಾಗದಲ್ಲೇ ಪ್ರತಿಭಟನಾಕಾರರಿಗೆ ತುಂಬ ದೊಡ್ಡ ಮಟ್ಟದಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಅಂದರೆ ಸಾಮಾನ್ಯವಾಗಿ ಈಗಾಗಲೇ ಕೂಡ ಮಳೆಗಾಲ ಆರಂಭವಾಗಿರುವಂಥದ್ದು, ಮಳೆ, ಚಳಿ, ಗಾಳಿ ಇವೆಲ್ಲವೂ ಕೂಡ ಇರುತ್ತೆ. ಈ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಈ ಜಾಗ ತುಂಬ ಚೆನ್ನಾಗಿರುವಂಥದ್ದು ನಿಜ. ಆದರೆ 1 ಲಕ್ಷ ರೂಪಾಯಿನ ಪಾವತಿ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಈಗಾಗಲೇ ಫ್ರೀಡಮ್ ಪಾರ್ಕ್ನ ಏನು ನಾನು ಈಗ ಜಾಗ ನಿಂತಿದ್ದೀನಿ ಇದರ ಮುಂಭಾಗದಲ್ಲಿರುವಂಥ ಅಂದರೆ ಶೇಷಾದ್ರಿ ರಸ್ತೆ ಇರ್ಬೋದು ಮತ್ತು ಅಲ್ಲಿ ನಮ್ಮ ಮುಂಭಾಗದ ರಸ್ತೆ ಏನಿದೆ ಅಲ್ಲಿರುವಂತಹ ಜಾಗದಲ್ಲಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ.
ಆದರೆ ಈಗಾಗಲೇ ಮಳೆ ಸುರಿತಿದೆ. ಮಳೆ ಬರುವಂಥ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಮಳೆಯಲ್ಲೇ ನೆಂದುಕೊಂಡು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಒಳಗಡೆ ಪ್ರತಿಭಟನೆ ಮಾಡಬೇಕು ಅಂತ ಕೇಳಿದರೆ 1,00,000 ರೂಪಾಯಿನ ಪಾವತಿ ಮಾಡಿ ಅಂತ ಹೇಳ್ತಾರೆ. 1,00,000 ರೂಪಾಯಿನ ಪಾವತಿ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂತಹ ಆಕ್ರೋಶವನ್ನು ಈಗಾಗಲೇ ಕೂಡ ಪ್ರತಿಭಟನಾಕಾರರು ವ್ಯಕ್ತಪಡಿಸ್ತಿರುವಂಥದ್ದು. ಫ್ರೀಡಂ ಪಾರ್ಕ್ ಉಳಿಸಿ ಹೋರಾಟ ಸಮಿತಿಯವರಂತೂ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಹಣವನ್ನು ತೆಗೆದುಕೊಂಡು ಪ್ರತಿಭಟನೆಗೆ ಅವಕಾಶವನ್ನು ಕೊಡಲಿಕ್ಕೆ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡ್ತೀವಿ. ಅದರ ಮುಂದುವರಿದ ಭಾಗವಾಗಿ ಅದಕ್ಕೂ ಕೂಡ ಏನಾದರೂ ರಾಜ್ಯ ಸರ್ಕಾರ GBA ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾನೂನು ಮೂಲಕವಾಗಿ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಪ್ರತಿಭಟನಾಕಾರರು ಬರುವಂಥ ಸಂದರ್ಭದಲ್ಲೇ ಅವರ ಬೇಡಿಕೆಗಳಿಗಾಗಿ ಬಂದಿರ್ತಾರೆ. ರಾಜ್ಯ ಸರ್ಕಾರದ ಮುಂದೆ, ಕೇಂದ್ರ ಸರ್ಕಾರದ ಮುಂದೆ ಅವರ ಬೇಡಿಕೆಗಳನ್ನು ಇಟ್ಟಿರ್ತಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸುತ್ತೋ ಇಲ್ವೋ. ಆದರೆ ಪ್ರತಿಭಟನೆಗೆ ಬಂದಂಥ ಸಂದರ್ಭದಲ್ಲೇ ಬರೋಬ್ಬರಿ 1,00,000 ರೂಪಾಯಿ ಪಾವತಿ ಮಾಡಬೇಕು ಅನ್ನೋಂಥದ್ದು ಎಷ್ಟು ಮಟ್ಟಿಗೆ ಸರಿ? 1,00,000 ಪಾವತಿ ಮಾಡಿ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯನಾ? ಆಗಾಗ ಅವ್ರು ಹೇಳ್ತಾ ಇರುವಂಥದ್ದು ಬೇರೆ ಬೇರೆ ಭಾಗಗಳಲ್ಲಿ, ನಾವೀಗೇನು ಟೌನ್ ಹಾಲ್ ಇರ್ಬೋದು, ಬನ್ನಪ್ಪ ಪಾರ್ಕ್ ಇರ್ಬೋದು, MG ರಸ್ತೆಯ ಗಾಂಧಿ ಪ್ರತಿಮೆ ಇರ್ಬೋದು, ಬೇರೆ ಬೇರೆ ಅಂದರೆ ಬೆಂಗಳೂರಿನ ಬೇರೆ ಬೇರೆ ಕಡೆಗಳನ್ನು ನಾವೇನು ಪ್ರತಿಭಟನೆ ಮಾಡ್ತಾ ಇದ್ವಿ ಅಲ್ಲೇ ಪ್ರತಿಭಟನೆಗಳನ್ನು ಮಾಡ್ಕೊಳ್ತೀವಿ, ನಮಗೆ ಬಿಟ್ಬಿಡಿ. ಅಂದರೆ ಅಲ್ಲಿ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಥರವನ್ನು ಹಣವನ್ನು ಪಾವತಿ ಮಾಡುವಂತಿಲ್ಲ. ಇಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಕೇಳಿದ್ರೆ ನೀವು 1,00,000 ರೂಪಾಯಿ ತೆಗೆದುಕೊಳ್ಳುವಂಥದ್ದು, 1,00,000 ರೂಪಾಯಿ ಕೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಆಕ್ರೋಶ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ರಾಜ್ಯ ಸರ್ಕಾರ ಮತ್ತು GBA ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂದರೆ, ಇಲ್ಲ 1,00,000 ರೂಪಾಯಿಯನ್ನೇ ಪಾವತಿ ಮಾಡಿ ನೀವು ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ ಅನ್ನುವಂತಹ ಒಂದು ರೂಲ್ಸನ್ನು ಮಾಡುತ್ತಾ, ಅಥವಾ ಇಲ್ಲ ಅಂದರೆ ಇದರಲ್ಲಿ ಏನಾದರೂ ಒಂದಷ್ಟು ಹಣವನ್ನು ಕಡಿತಗೊಳಿಸಿ ಅಂದರೆ ಕಡಿಮೆ ಮಾಡಿ ಪ್ರತಿಭಟನಾಕಾರರಿಗೆ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.